ಇನ್ನು ಜೈಲಲ್ಲಿರುವಂತಹ ಆರೋಪಿ ದರ್ಶನ್ಗೆ ಈಗ ಬೆನ್ನು ನೋವು ಕಾಣಿಸಿಕೊಂಡಿದೆ ಅಂತೆ. ಪರಪ್ಪನಗರದಲ್ಲಿ ಎಲ್ಲ ವ್ಯವಸ್ಥೆ ಇದ್ದಾಗ ಅದು ಯಾವ ನೋವು ಇರಲ್ಲ. ಈಗ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕಟ್ ಮಾಡಿದಾರಲ್ಲ, ಹಾಗಾಗಿ ಈಗ ವೈದ್ಯರು ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರಂತೆ. ಜೈಲು ವೈದ್ಯರಿಂದ ದರ್ಶನ್ ವೈದ್ಯಕೀಯ ರಿಪೋರ್ಟ್ ಪರಿಶೀಲನೆ ಮಾಡ್ತಾ ಇರೋದು. ಸ್ಟಾಫ್ ನರ್ಸ್, ಡ್ಯೂಟಿ ವೈದ್ಯರಿಂದ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ನಾಳೆಯೂ ಕೂಡ ಹಿರಿಯ ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಯುತ್ತೆ. ಬೆನ್ನು ನೋವು ಜೊತೆಗೆ ಮಲಬದ್ಧತೆಯಿಂದ ದಾಸ ಬಳಲ್ತಾ ಇದ್ದಾರಂತೆ. ನಿನ್ನೆ ಜೈಲಾಧಿಕಾರಿಗೆ ಮೆಡಿಕಲ್ ರಿಪೋರ್ಟನ್ನು ಕುಟುಂಬ ಸಲ್ಲಿಸಿದೆ. ಅಂದರೆ ಹೇಗಿದೆ, ಏನು ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಇಲ್ವಾ, ಅಥವಾ ಈಗ ಸಡನ್ನಾಗಿ ಕಾಣಿಸ್ಕೊಳ್ತಾ ಇದೆಯಾ, ಬೆನ್ನು ನೋವು ಹಿಂದಿನಿಂದನೂ ಇತ್ತಾ, ಅದಕ್ಕೇನಾದರೂ ಡಾಕ್ಟರ್ ಕಡೆಗೆ ಚೆಕಪ್ ಮಾಡಿಸ್ಕೊಂಡಿದ್ದಾರೆ, ಅದರ ರಿಪೋರ್ಟ್ ಏನಾದರೂ ಇದೆಯಾ, ಅದನ್ನೆಲ್ಲ ತರಿಸ್ಕೊಳ್ತಾರೆ. ಅದಕ್ಕೆ ತಕ್ಕಂಗೆ ಇನ್ನು ಮುಂದೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನುವಂಥದ್ದನ್ನು ನೋಡ್ತಾರೆ. ಅಥವಾ ಈಗ ಸಡನ್ನಾಗಿ ಈ ಥರ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆಯಾ, ಹಾಸಿಗೆ ಮೇಲೆ ಮಲ್ಕೊಳ್ಳುವಂಥವ್ರಿಗೆ ನೆಲದ ಮೇಲೆ ಮಲ್ಕೊಳ್ಳೋಕೆ ಶುರುವಾದಾಗ ಬೆನ್ನು ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ನನ್ನ ಸಹೋದ್ಯೋಗಿ ಈಗ ಬಳ್ಳಾರಿಯಿಂದ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಏಕಾಏಕಿಯಾಗಿ ಈಗ ಪರಪ್ಪನಗರದಲ್ಲಿ ವ್ಯವಸ್ಥೆ ಸರಿ ಇದ್ದಾಗಿಂದ ಅಲ್ಲಿ ಏನೂ ಬೆನ್ನು ಕಾಣಿಸ್ಕೊಳ್ಳಿಲ್ಲ, ಏನು ಕಾಣಿಸ್ಕೊಳ್ಳಿಲ್ಲ. ಇಲ್ಲಿ ಏಕಾಏಕಿಯಾಗಿ ಬೆನ್ನು ಕಾಣಿಸ್ಕೊಳ್ತಾ ಇದೆ, ಮಲಬದ್ಧತೆ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಏನು ಪ್ರಾಬ್ಲಮ್ಮು? ನೆಲದ ಮೇಲೆ ಮಲಗಕ್ಕೆ ಬಿಟ್ಟಿರೋದಾ? ಅಲ್ಲೇನೋ ಬೆಡ್ ಗಿಡ್ ಕೊಟ್ಟಿಲ್ವಂತ, ಏನು ಕತೆ? ಅರುಣ್, ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಅವರಿಗೆ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಟ್ರೀಟ್ ಮಾಡಲಾಗ್ತದೆ. ಇಲ್ಲಿ ಯಾವುದೇ ವಿಶೇಷ ಸವಲತ್ತುಗಳಂದರೆ ಪರಪ್ಪನಗರ ಜೈಲಿನಲ್ಲಿ ಐಷಾರಾಮಿ ಜೀವನವನ್ನು ಮಾಡ್ತಿದ್ರು, ಅದನ್ನೇ ಒಂಥರ ರೆಸಾರ್ಟ್ ಟೈಪ್ ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಆ ರೀತಿಯ ಯಾವುದೇ ವ್ಯವಸ್ಥೆಗಳಿಲ್ಲ. ಬದಲಾಗಿ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅವರು ಇದೀಗ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದಿನಗಳನ್ನು ಕಳೀತಾ ಇದ್ದಾರೆ. ಅದ್ರ ಜೊತೆಗೆ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ದಿನನೇ ದರ್ಶನ್ ಅವರು ಹಣೆಹಣೆ ಚಚ್ಕೊಂಡಿದ್ರು. ಅಯ್ಯೋ, ನಾನು ಈ ಜೈಲಿಗೆ ಬಂದ್ಬಿಟ್ಟು ನನ್ನ ಈ ಜೈಲಿಗೆ ತಂದು ಹಾಕಿದ್ರ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಪಾಪ ಪ್ರಜ್ಞೆಗಳು ಕಾಡಿದ್ದು. ಅಂದರೆ ಪರಪ್ಪನಗರ ಜೈಲಿನಲ್ಲಿ ಎಲ್ಲ ನೆಟ್ಟಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿನೇ ನಿನ್ನೆ ಅವರ ಭೇಟಿಗೆ ಬಂದಂಥ ಪತ್ನಿಯ ಮುಂದೆ ಒಂದಿಷ್ಟು ಅಳಲನ್ನು ತೋಡ್ಕೊಂಡಿದ್ದಾರೆ. ಅಂದರೆ ನನಗೆ ಬೆನ್ನು ನೋವಿದೆ ಅನ್ನುವಂಥ ಮಾತನ್ನು, ಅಂದರೆ ಈಗಾಗಲೇ ಅವರು ಒಂದಿಷ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಈಗಾಗಲೇ ಜೈಲಿನ ಬಳ್ಳಾರಿ ಸೆಂಟ್ರಲ್ ಜೈಲಿನ ಅಧಿಕಾರಿಗಳಿಗೆ ತಲುಪಿಸಿದ್ದಾರೆ. ಅಂದರೆ ಮೊದಲಿನಿಂದಲೂ ಸಹಿತ ದರ್ಶನ್ ಅವರಿಗೆ ಒಂದಿಷ್ಟು ಬೆನ್ನು ನೋವಿನ ಸಮಸ್ಯೆ ಇತ್ತು. ಮತ್ತೊಂದು ಕಡೆ ಶೂಟಿಂಗಿಗೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ಸುಮಾರು ಏನು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಂದಾಗಲೂ ಸಹಿತ ಕೈಗೆ ಬ್ಯಾಂಡೇಜನ್ನು ಹಾಕ್ಕೊಂಡೇ ಬಂದಿದ್ರು. ಅವಾಗ ಅಂದರೆ ಶೂಟಿಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ಏನೋ ಸ್ವಲ್ಪ ಬಿದ್ದು ಕೈಗೆ ಪೆಟ್ಟಾಗಿತ್ತಂತೆ. ಹೀಗಾಗಿ ಅದು ಕೂಡ ಕೈ ನೋವಿದೆ. ಮತ್ತೊಂದು ಕಡೆಗೆ ಬೆನ್ನು ಹುರಿಯ ನೋವಿನ ಸಮಸ್ಯೆಯಿಂದಾಗಿ ದರ್ಶನ್ ಅವರು ಬಳಲ್ತಿದ್ದಾರೆ. ಎಲ್ಲ ರೀತಿಯ ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನು ಈಗಾಗಲೇ ನಿನ್ನೆ ಸಂಜೆ ವೇಳೆಗೆ ಅವ್ರ ಸಂಬಂಧಿಯೊಬ್ಬರು ತಂದು ಜೈಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಬಂದಿರತಕ್ಕಂಥ ಬೆಳಗಾವಿ ಉತ್ತರ ವಲಯದ DIG ಶೇಷು ಅವರೇನಿದ್ರು, ನಿನ್ನೆ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ನೋವಿನ ಸಂಬಂಧಪಟ್ಟಂತೆ ಅಳಲನ್ನು ತೋಡ್ಕೊಂಡಿದ್ರು. ಮತ್ತೆ ತಮ್ಮ ಪತ್ನಿಯ ಮುಂದೆನೂ ಸಹಿತ ಇದೇ ವಿಚಾರವನ್ನು ಹೇಳಿದ್ರು. ಆಗ ದರ್ಶನ್ ಅವರು ಮತ್ತು ಅವರ ಪತ್ನಿ ಇಬ್ಬರೂ ಸಹಿತ DIG ಸೇರಿದಂತೆ ಜೈಲಿನ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಇಟ್ಟಿದ್ರು. ನಮಗೆ ಒಂದು ಸರ್ಜಿಕಲ್ ಚೇರ್ನ ವ್ಯವಸ್ಥೆ ಏನಾದರೂ ಮಾಡಿಕೊಡಿ, ಅಥವಾ ನಮಗೆ ಅಂದರೆ ವೆಸ್ಟರ್ನ್ ಟಾಯ್ಲೆಟ್ನ ವ್ಯವಸ್ಥೆ ಏನಾದರೂ ಮಾಡಿಕೊಡಿ ಅನ್ನುವಂಥ. ಯಾಕಂದರೆ ಬಹುತೇಕ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಎಲ್ಲ ಸೆಲ್ಗಳಲ್ಲೂ ಸಹಿತ ಇಂಡಿಯನ್ ಟಾಯ್ಲೆಟ್ನ ವ್ಯವಸ್ಥೆ ಇದೆ. ಆದರೆ ನಮಗೆ ಅದು ಆಗ್ತಾ ಇಲ್ಲ, ಬೆನ್ನು ಹುರಿ ಸಿಕ್ಕಾಪಟ್ಟೆ ಇದೆ. ಹೀಗಾಗಿ ಅದನ್ನು ಸರಿ ಹೋಗಿಸ್ಬೇಕಂದ್ರೆ ನಮಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಇಲ್ಲಾಂದ್ರೆ ಸರ್ಜಿಕಲ್ ಚೇರ್ ಬೇಕು ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಇವತ್ತೇನು ನಿನ್ನೆ ಸಂಜೆ ವೇಳೆಗೆ ಅವರ ಮೆಡಿಕಲ್ ರಿಪೋರ್ಟನ್ನು ಅಲ್ಲಿ ಜೈಲಿನ ಅಧಿಕಾರಿಗಳಿಗೆ ಕೊಟ್ಟೋದ್ರೆ, ಅದಾದಮೇಲೆ ಮತ್ತೆ ಇವತ್ತು ಬೆಳಿಗ್ಗೆ ಅಂದರೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಯಾರು ಡ್ಯೂಟಿ ಡಾಕ್ಟರ್ ಇರ್ತಾರೆ ಅವರು ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸು ಮೊದಲಿಗೆ BP ಮತ್ತು ಶುಗರ್ ಲೆವೆಲ್ ಅನ್ನು ಚೆಕ್ ಮಾಡಿದರೆ, ಮತ್ತೆ ನಾಳೆನೂ ಸಹಿತ ತಜ್ಞ ವೈದ್ಯರಿಂದ ಇದೀಗ ಅವರ ತಪಾಸಣೆಯನ್ನು ಮಾಡಲಾಗುತ್ತೆ. ಅದಾದಮೇಲೆ ಒಂದು ವೇಳೆ ಏನು ಮೆಡಿಕಲ್ ರಿಪೋರ್ಟ್ ಏನಿರುತ್ತೆ ಅದನ್ನು ಪರಿಗಣಿಸಿ ಅವರಿಗೆ ಯಾವೆಲ್ಲ ಅವಕಾಶಗಳನ್ನ ಮಾಡಿಕೊಡ್ಬೋದು. ನಿಜಕ್ಕೂ ಸಹಿತ ದರ್ಶನ್ ಅವರಿಗೆ ಈ ರೀತಿಯ ನೋವಿದೆಯಾ, ಅಥವಾ ಅಂದರೆ ಏನು ಬೆನ್ನು ಹುರಿ ನೋವಾಗಿರ್ಬೋದು, ಅದ್ರ ಜೊತೆಗೆ ಕೈ ನೋವಾಗಿರ್ಬೋದು, ಇವೆಲ್ಲವನ್ನು ಪರಿಗಣಿಸಿ ಅವರಿಗೆ ಒಂದು ವೇಳೆ ವೆಸ್ಟರ್ನ್ ಟಾಯ್ಲೆಟ್ನ ಅವಶ್ಯಕತೆ ಬಿದ್ದರೆ ಅದನ್ನು ಮಾಡಿಕೊಡ್ತೀವಿ, ಅಂದರೆ ಅದನ್ನು ಕೋರ್ಟ್ ಗಮನಕ್ಕೆ ತಂದು ತದನಂತರದಲ್ಲಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೆ. ಹೀಗಾಗಿ ನಾಳೆ ತಜ್ಞ ವೈದ್ಯರೇನು ಅವ್ರನ್ನ ತಪಾಸಣೆ ಮಾಡಿದ ನಂತರದಲ್ಲಿ ಏನು ರಿಪೋರ್ಟ್ಗಳನ್ನ ಪರಿಗಣಿಸ್ತಾರೆ, ಮತ್ತು ಆ ರಿಪೋರ್ಟ್ ಏನು ಬರುತ್ತೆ ಅದರ ಆಧಾರದ ಮೇಲೆ, ಅಂದರೆ ಅದೇ ಒಂದು ರಿಪೋರ್ಟನ್ನು DIG ಅವರಿಗೆ ಕೊಡ್ತಾರೆ. DIG ಅವರು ಕೋರ್ಟ್ಗೆ ಅದನ್ನು ಮನವಿ ಸಲ್ಲಿಕೆ ಮಾಡಿದ ನಂತರದಲ್ಲಿ ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಅವರಿಗೆ ಒಂದು ಸರ್ಜಿಕಲ್ ಚೇರ್ನ ವ್ಯವಸ್ಥೆ ಮಾಡಿಕೊಡಬಹುದಾಗಿರ್ತಕ್ಕಂಥ ಸಾಧ್ಯತೆಗಳಿದೆ. ಅರುಣ್, ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.